ಅತ್ತಿಗೆ ಅತ್ತಿಗೆ ಬಾರಪ್ಪ ಮೈದುನ. ಮೈದುನ, ಇದೇನಪ್ಪ ನಿನ್ನ ವೇಷ? ಅತ್ತಿಗೆ, ಆ ದೇಸಾಯಿ ಗೌಡನಿಗೆ ಕೊಡಬೇಕಾದ ಹಣ ಕೊಡಲು ಈ ವೇಷವಮ್ಮ. ಅಂದ್ರೆ ನೀನು ಕೂಲಿ ಕೆಲಸವೇನಾದ್ರೂ? ಅತ್ತಿಗೆ, ಕೂಲಿ ಮಾಡುತ್ತಾ ಬಿಡುವಿನ ಸಮಯದಲ್ಲಿ ಮಂಗಳೂರಿನಿಂದ ಬಂದ ಗೊಬ್ಬರದ ಗಾಡಿಯ ಲೋಡನ್ನು ಇಳಿಸಿ 1 ವಾರದೊಳಗೆ 10,000 ರೂಪಾಯಿ ಹಣವನ್ನು ಸಂಪಾದಿಸಿದ್ದೀನಿ. ಅತ್ತಿಗೆ, ತೆಗೆದುಕೊಳ್ಳ ಮಾಯ ಹಣವನ್ನು. ಒಂದೇ ಒಂದು ವಾರದಲ್ಲಿ 10,000 ರೂಪಾಯಿ ಹಣವನ್ನು ಹೇಗಪ್ಪ ಸಂಪಾದನೆ ಮಾಡಿದ್ದೆ? ಅತ್ತಿಗೆಮ್ಮ, ನನ್ನ ಜೊತೆ ಕೂಲಿ ಮಾಡುವ ಕಾರ್ಮಿಕರು ಒಂದು ಸರತಿಗೆ 1 ಚೀಲವನ್ನು ಹೊತ್ತರೆ ನಾನು 1 ಸರತಿಗೆ 2 ಚೀಲವನ್ನು ಹೊತ್ತು ಈ ಹಣ ಸಂಪಾದಿದ್ದೀನಿ. ಅಷ್ಟೊಂದು ಶಕ್ತಿ ನಿನಗೆ ಎಲ್ಲಿಂದ ಬಂತಪ್ಪ? ಅದೆಲ್ಲ ನಿನ್ನ ಕೈ ತಿತ್ತಿನ ಮಹಿಮೆ ಅತ್ತಿಗೆ. ಈಗಿನ ತಾಯಿಯಂದ್ರು ಎಮ್ಮೆಯ ಹಾಲನ್ನು ಹಿಂಡಿ ಬೇರೆಕಾಗಿ ತಮ್ಮ ಸಂಸಾರವನ್ನು ಸಾಗಿಸುತ್ತಿದ್ದರೆ, ಶಬರಿ ಎಂಬ ಈ ನನ್ನ ತಾಯಿ ನನಗೆ ಕೈ ತುತ್ತು ಮಾಡಿ ತಿನಿಸಿ ಉಣಿಸಿ ನನಗೆ ಹಾಲು ಕುಡಿಸಿ ನನ್ನನ್ನು ಒಂಟಿ ಸಲಗನಾಗಿ ಮಾಡಿದ ನನ್ನ ಬಾಳಿನ ಧರ್ಮ ದೇವತೆಗೆ ನೀನು ಧರ್ಮ ದೇವತೆ. ನಿನ್ನ ಶಕ್ತಿಯನ್ನು ಎಷ್ಟು ಹೊಗಳಿ ಕೊಂಡಾಡಿದ್ರು ಕೂಡ ಕಡಿಮೆನೇ ಅಪ್ಪ, ಕಡಿಮೆನೆ. ಸರಿ, 1 ನಿಮಿಷ ತಡೆ, ಒಳಗಡೆ ಹಣ ಇಟ್ಟು ನಿನಗೆ ಕುಡಿಯೋದಕ್ಕೆ ನೀರು ತರ್ತೀನಿ. ಬೇಡ ಅತ್ತಿಗೆ, ಕುಡಿಯಲು ನೀರು ಬೇಡ. ಗೊಬ್ಬರ ಮೂಟೆಯನ್ನು ಹೊತ್ತು ನನ್ನ ಬೆನ್ನು ಸ್ವಲ್ಪ ಉರಿತಾ ಇದೆ. ನನ್ನ ಬೆನ್ನಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ನನಗೆ ಎಣ್ಣೆಯನ್ನು ತಂದು ಕೊಡಮ್ಮ. ತಟ್ಟಾನೋ ನೀನು? ಅಲ್ಲ, ನಿನ್ನ ಬೆನ್ನಿಗೆ ನೀನೇ ಹೇಗೆ ಎಣ್ಣೆ ಹಚ್ಕೋತೀಯಾ? ಹೌದಲ್ಲವೇ ಅತ್ತಿಗೆ, ಅದು ನನಗೆ ಅರಿಯಲೇ ಇಲ್ಲ. ನಿಮ್ಮನ್ನ ನಾವು ರೂಮಿಗೆ ನಡಿ, ನಾನೇ ನಿನಗೆ ಬೆನ್ನಿಗೆ ಎಣ್ಣೆ ಹಚ್ತೀನಿ. ಸರಿ ಮಾತಿ. ಸರಿ, ಬಾರ. ಜತ್ತಿಗೆ ಬಾರ್ಕೋಲು ಬೇಕಾಗಿತ್ತು. ಶಬರಿ ಮನೆ ಕೆಲಸದಲ್ಲಿ ತೊಡಗಿದಾಳ ಅಂತ ಕಾಣುತ್ತದೆ. ನಾನೇ ಹೋಗಿ ತರ್ತೇನೆ. ಶಬರಿ, ಶಬರಿ, ಯಾಕೆ ಸ್ವಾಮಿ, ಏನಾಯ್ತು? ಏನಾಯ್ತಂದು ಕೇಳುವೆ? ಆ ಹೊಲಸು ಹೆಣ್ಣೆ ಅಣ್ಣ, ಯಾಕಣ್ಣ ಅತ್ತಿಗೆ ನೋಡಿದ್ರುವೆ? ಇವಳು ನಿನ್ನ ಹೆಂಡತಿಯೋ ಇಲ್ಲ ನನ್ನ ಹೆಂಡತಿಯೋ? ಏನನ್ನ ನೀನು ಮಾತನಾಡ್ತಿರುವ ಮಾತು? ಮಾಡುವುದೆಲ್ಲ ಮಾಡಿ ಮಂಗನ ತರ ನಡೆಸಿವಿ ಆ ಕತೆ. ಹೊಡೆಯಣ್ಣ ಹೊಡೆ, ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೆ ಹೊಡೆ. ಆದರೆ ಯಾವ ಕಾರಣಕ್ಕಾಗಿ ನನ್ನ ಹೊಡೆಯುತ್ತಿದ್ದೀಯ ಅಂತ ಹೇಳಿಬಿಟ್ಟು ಹೊಡೆ. ನೀವಿಬ್ಬರು ಸೇರಿಕೊಂಡು ನನ್ನ ರೂಮಿನಲ್ಲಿ ಏನು ಮಾಡ್ತಿದ್ರಿ? ಅಣ್ಣ, ಗೊಬ್ಬರ ಮೂಟೆಯನ್ನು ಹೊತ್ತು ನನ್ನ ಬೆನ್ನು ಉರಿತಾ ಇತ್ತು. ಅದಕ್ಕಾಗಿ ನನ್ನ ಅತ್ತಿಗೆ ಬೆನ್ನಿಗೆ ಸ್ವಲ್ಪ ಎಣ್ಣೆ ಒರೆಸ್ತಾ ಇದ್ದಳು ಅಷ್ಟೇ ಅಣ್ಣ. ಹೌದು ರೀ, ಅಷ್ಟೇ ನಡೆದಿದ್ದು. ಹಾಗಾದರೆ ಮೂಟೆ ಹೊತ್ತು ತಂದ ಹಣ ಎಲ್ಲಿ? ಒಳಗಡೆ ಬೀರುವಿನಲ್ಲಿ ಇಟ್ಟಿದ್ದೀನಿ. ತಂದು ತೋರಿಸು ನೋಡೋಣ. ತೆಗೆದುಕೊಂಡು ಬರ್ತೀನಿ. ಸ್ವಾಮಿ, ಒಳಗಡೆ ಹಣ ಕಾಣಿಸ್ತಿಲ್ಲ. ಅತ್ತಿಗೆ, ತ್ವರಿವೆ ಮನೇನು. ಈಗ ತಾನೇ ನಿನ್ನ ಕೈಯಲ್ಲಿ 10,000 ರೂಪಾಯಿ ಹಣವನ್ನು ಕೊಟ್ಟಿದ್ದೀನಲ್ಲ ತಾಯಿ. ಈಗ ಇಲ್ಲೇ ಬಂದರೆ ಹೇಗಮ್ಮ, ಹೇಗೆ? ಒಳಗಡೆ ಬೀರುವಿನಲ್ಲಿ ಇಟ್ಟಿದೆ ಮೈದನ. ಆದ್ರೆ ಈಗ ಹಣ ಕಾಣಿಸ್ತಾನೆ ಇಲ್ಲಪ್ಪ. ನಿಜವಿದ್ದರೆ ತಾನೇ ಹಣವಿರುವುದು. ನಿಮ್ಮಿಬ್ಬರ ಕಳ್ಳ ನಾಟಕಕ್ಕೆ ಮರುಳಾಗೋ ಮಂಕಣಲ್ಲ ನಾನು. ಅಣ್ಣ, ಬೇಡಿ ಸ್ವಾಮಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. 20 ವರ್ಷದಿಂದ ನಾನು ನಿಮ್ಮ ಜೊತೆಗೆ ಸಂಸಾರ ಮಾಡಿದ್ದೀನಿ. ಯಾಕೆ ನನ್ನ ಮೇಲೆ ನಿಮಗೆ ನಂಬಿಕೆನೇ ಇಲ್ವಾ? ನಂಬಿಕೆ ಅಪನಂಬಿಕೆ ಮಾತು ನನಗೆ ಈಗ ಬೇಕಾಗಿಲ್ಲ. ನಡೆಯಿರಿ ನನ್ನ ಮನೆಯಿಂದ ಆಚೆಗೆ. ಅಣ್ಣ, ಯಾಕಣ್ಣ
ಚಿಕ್ಕಂದಿನಿಂದ ನನಗೆ ಕೈ ತುತ್ತು ಮಾಡಿ ತಿನಿಸಿ ಎತ್ತ ತಾಯಿಗಿಂತ ಹೆಚ್ಚ ಜೋಪಾನ ಮಾಡಿದ ನನ್ನ ಅತ್ತಿಗೆ ನಿನಗೆ ಅನುಮಾನವೇನಣ್ಣ? ಅಣ್ಣ, ದೇವತೆ ಅಂತಿರುವ ಈ ಅತ್ತಿಗೆಗೆ ನನ್ನನ್ನು ಹೊಲಿಸಬೇಡಣ್ಣ, ನಿನ್ನ ಕಾಲಿಗೆ ಬಿದ್ದು ಬೇಡಿ. ನನ್ನನ್ನು ಒದಿಯುವುದಷ್ಟೇ ಕಣ್ಣ, ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಲು ನನಗೆ ಚಿಂತೆ ಇಲ್ಲ. ಆದರೆ ನಮ್ಮ ಮೇಲೆ ಈ ರೀತಿ ಮಾತ್ರ ಕಳಂಕ ವರ್ಷಬೇಡಣ್ಣ, ಕಳಂಕ ವರ್ಷಬೇಡ. ಇನ್ನೊಂದು ಸಾರಿ ನಿನಗೆ ಕಾಲಿಗೆ ಬಿದ್ದು ಬೇಡಿಕೊಳ್ಳು. ಇನ್ನೊಂದು ಸಾರಿ ಹೇಳ್ತಿದ್ದಾನೆ, ನಡೆಯಿರಿ ನನ್ನ ಮನೆಯಿಂದ ಆಚೆಗೆ. ನೀವಿ ಕಟ್ಟಿದ ಮಾಂಗಲ್ಯದ ಮೇಲೆ ಆನೆ ಮಾಡಿ ಹೇಳ್ತೀನಿ, ನಾನು ಕರಿತಿ ಅಂತ. ದಯವಿಟ್ಟು ನನ್ನನ್ನು ಮಾತ್ರ ಈ ಮನೆಯಿಂದ ಹೊರಗೆ ಹಾಕ್ಬೇಡ, ಕಾಲಿಗೆ ಬಿದ್ದು ಬೇಡಿ. ಸರಿ ಆಚೆ ಹೊಲಸು ಹಾದರದ ಹೆಣ್ಣೆ, ನನ್ನ ಪಾದ ಮುಟ್ಟು ಯೋಗ್ಯತೆ ಕೂಡ ನಿನಗಿಲ್ಲ. ಸುಮ್ಮನೆ ನೀವಾಗೇ ಮನೆಯಿಂದ ಹೊರ ಹೋಗ್ತಿರೋ, ಇಲ್ಲ ನಾ ಕಟ್ಟಿದ ತಾಳಿ ಹರಿದು ಹಾಕಿ ಅರುಕು ಬಟ್ಟೆಯಿಂದ ಮನೆಯಿಂದ ಹೊರ ಹಾಕಬೇಕಾಗುತ್ತದೆ. ಅಣ್ಣ ಬೇಡಣ್ಣ, ಬೇಡ. ಹತ್ತಿಯ ಕೊರಳಿರುವ ಮಾಂಗಲ್ಯವನ್ನು ಮಾತ್ರ ಕಸಿದುಕೊಳ್ಳಬೇಡ. ಆಯ್ತು, ನಾವೇ ಮನೆ ಬಿಟ್ಟು ಹೋಗುತ್ತೇವೆ. ಅತ್ತಿಗೆ ನಡೆಯಮ್ಮ, ಹೋಗೋಣ. ಅನ್ನಲಿಗಾಗಿ ರಾಮ ಸೋತ ಅಪ್ಪನಿಗಾಗಿ ಕರ್ಣ ಸೋತ ಲಾಯಿಗೆ ನಾನು ಸೋತೆ ಗಂಗ ಗಂಗ ಲಾಯಿಗೆ ನಾನು ಸೋತೆ ಅಮ್ಮನಿಗಾಗಿ ರಾಮ ಸೋತ ಅಪ್ಪನಿಗಾಗಿ ಲಾಲಿಗೆ ನಾನು ಸೋದೆ ಅಂತ ಲಾಲಿಗೆ ನಾನು ಸೋದೆ. ತಂದೆ ಮಾರುತೇಶ್ವರಿ, ನಾವು ಏನು ತಪ್ಪು ಮಾಡಿದೀವೆಂದು ನಮಗೆ ಈ ರೀತಿ ಶಿಕ್ಷೆಯನ್ನು ಕೊಡುತ್ತಿರುವೆ ಅಪ್ಪ. ಚಿಕ್ಕಂದಿನಿಂದಲೂ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ ಇಂದು ಈ ನನ್ನ ಅತ್ತಿಗೆ ಸಂಸಾರ ಒಡೆಯಲು ನನ್ನನ್ನು ಗುರಿ ಮಾಡಿದೆಯ ತಂದೆ. ಸಂಸಾರ ಒಡೆಯಲು ನನ್ನ ಹಡದ ಪಡೆಗಿಂತ ಹೆಚ್ಚು ಜೋಪಾನ ಮಾಡಿದ ನಮ್ಮ ಅಣ್ಣ ಇಂದು ನಮ್ಮ ಕುದಿಗೆ ಕೈ ಹಾಕಿ ನಮ್ಮನ್ನು ಮನೆಯಿಂದ ಆಚೆಗೆ ಬಿಟ್ಟ. ತಂದೆ, ನಾವೇನು ತಪ್ಪು ಮಾಡಿದೀವಿ ಎಂದು ಈ ರೀತಿ ನಮಗೆ ಅಗ್ನಿ ಪರೀಕ್ಷೆ ದೇವಾ, ಹೇಳು ದೇವಾ. ಇಂಥ ಅಪವಾದನ ಹೊತ್ತು ಮನೆಯಿಂದ ಹೊರ ಬಂದಿರೋ ನಾನು ಮಾತ್ರ ಬದುಕೋದಿಲ್ಲಪ್ಪ, ಅತ್ತಿಗೆ, ನೀನು ಸಾಯುವುದರಿಂದ ನಿನ್ನ ಮೇಲಿರೋ ಕಳಂಕ ಹೋಗುತ್ತದೆಯೋ ಇಲ್ಲ ನನ್ನ ಮೇಲಿರೋ ಕಳಂಕ ಹೋಗುತ್ತದೆಯೋ? ಯಾವುದೂ ಇಲ್ಲ ತಾಯಿ. ನಾವೀಗ ಏನಪ್ಪ ಮಾಡೋದು? ಈ ಕಾಡಿನಲ್ಲಿ ತಾಯಿ ಮಗನಂತೆ ಬಾಳಿ ನಮ್ಮನ್ನು ಈ ಸ್ಥಿತಿಗೆ ತಂದ ಪಾಪಿ ಯಾರೊಂದು ಪತ್ತೆ ಹಚ್ಚಿ ನಾವು ನಿರುಪರಾಧಿಯನ್ನು ಸಾಬೀತು ಮಾಡಬೇಕತ್ತಿಗೆ. ನಮ್ಮ ಮೇಲಿನ ಆರೋಪ ಸುಳ್ಳು ಅಂತ ನಿರೂಪಿಸಿ ನನ್ನ ಪತಿ ದೇವರು ಮತ್ತೆ ನನ್ನನ್ನು ಸತಿ ಅಂತ ಸ್ವೀಕಾರ ಮಾಡಿದ್ದೆ. ಆದ್ರೆ ನೀನಾಗವೇ ನನ್ನ ಪಾಲಿಗೆ ಮಾಂಗಲ್ಯ ಉಳಿಸಿದ ಮೈದುನ, ಮಾಂಗಲ್ಯ ಉಳಿಸಿದ ಮೈದುನ. ನಾವು ನಿರಪರಾಧಿ ಎಂದು ನಮ್ಮನ್ನು ಈ ಸ್ಥಿತಿಗೆ ತಂದ ಪಾಪಿ ಯಾರೊಂದು ಪತ್ತೆ ಹಚ್ಚಿ ಆ ಭಂಡ ರುಂಡವನ್ನು ಚಂಡಾಡಿ ನಾವು ನಿರಪರಾಧಿ ಎಂದು ಸಮಾಜ ಜನ ಅಷ್ಟೇ ಕಮ್ಮ, ನಮ್ಮ ಕುಲದೇವರಾದ ಆ ನಾಗದೇವತೆ ಕೂಡ ನಾವು ನಿರಪರಾಧಿ ಎಂದು ಒಪ್ಪಿಕೊಳ್ಳಬೇಕು. ಅದಕ್ಕಾಗಿ ಇಂದಿನಿಂದ ಈ ನಿನ್ನ ಮೈದುನ ಜಮದಗಣಿಯಲ್ಲ ಪರಶುರಾಮ. ಅತ್ತಿಗೆ, ಜಮದಗಣಿ ಅಲಿಯಾಸ್ ಪರಶುರಾಮ ನಮ್ಮನ್ನು ಈ ಸ್ಥಿತಿಗೆ ತಂದ ಪಾಪಿ ಯಾರೊಂದು ಪತ್ತೆ ಹಚ್ಚಿ ಆ ಬಂಡರ ರುಂಡವನ್ನು ತುಂಡು ತುಂಡೆ ಕತ್ತರಿಸಿ ಹಾಕಿ ಬರುತ್ತೇನೆ. ನೀ
ನೀನು ಇದೇ ಮರದ ಕೆಳಗೆ ಕುಳಿತು ವಿಶ್ರಾಂತಿ ತೆಗೆದುಕೋ, ನಾನೇನು ಬರುತ್ತೇನೆ. ಅಂತವಾ ದೇಸಾಯಿ ಗೌಡ ಹೇಳಿದಂತೆ ನನ್ನ ಮನೆಯ ಹಿಂದಿನ ಬಾಗಿಲಿನಿಂದ ಹೋಗಿ 10,000 ಹಣ ಲಪಟಾಯಿಸಿ ಶಿವ ಪಾರ್ವತಿಯರಿಂದ ನಮ್ಮ ಅಣ್ಣ ಅತ್ತಿಗೆಯರನ್ನು ಅಗಲಿಸಿ ಸಂಗೋಳಿ ರಾಯರನಂತ ನನ್ನ ಜಮದಗನಿಯನ್ನು ಮನೆಯಿಂದ ಹೊರತಳ್ಳಿಸಿದೆ. ದೇಸಾಯಿ ಗೌಡನಿಗೆ ಕೊಟ್ಟ ಮಾತಿನ ಪ್ರಕಾರ ನನ್ನ ಮನೆ ಚಿತ್ರ ವಿಚಿತ್ರ ಮಾಡಿದೆ. ಆ ದೇಸಾಯಿ ಗೌಡನಿಗೆ ನಾನು ಕೊಟ್ಟ ಮಾತಿನ ಪ್ರಕಾರ ನನ್ನ ತಂಗಿ ರೇಣುಕಾಳು ನನಗೆ ಕೊಟ್ಟ ಮದುವೆ ಮಾಡಿದರೆ ಅವಳೇ ಮಹಾರಾಣಿ, ನಾನೇ ಮಹಾರಾಜ. ನಾನು ತೋರಿಸ್ತಿರೋ ಆ ನನ್ನ ಪ್ರೀತಮ ಜಗದಕ್ಕೆ ಒಂದು ವಾರವಾದರೂ ಭೇಟಿಯಾಗಿಲ್ಲ. ಈಶ ಬಸವೇಶ್ವರನ ಭಕ್ತನಾದ ಜಗದಕ್ಕೆ ಇವತ್ತು ಸೋಮವಾರ ಬಸವೇಶ್ವರನ ಗುಡಿಗಾದರೂ ಬರಬಹುದು ಅಂತ ನನ್ನನ್ನು ದೇಸಾಯಿ ಗೌಡನಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿ ಬಂದಿದ್ದೀನಿ. ಎಷ್ಟೊತ್ತಾದರೂ ಬರಲೇ ಇಲ್ಲ. ಬರ್ತಾರೋ ಅಥವಾ ಇಲ್ವೋ ಕಾದು ನೋಡಿದ್ರಾಯ್ತು. ಈಗ ಬಸವೇಶ್ವರನ ದೇವಸ್ಥಾನಕ್ಕೆ ಬಂದಂತಿದೆ. ನಾನು ದೇವಸ್ಥಾನಕ್ಕಾದ್ರೂ ಬರ್ತೀನಿ, ಧರ್ಮಸ್ಥಳಕ್ಕಾದ್ರೂ ಹೋಗ್ತೀನಿ. ಅದನ್ನ ಕೇಳಲು ನೀನ್ಯಾರು? ಮುಂದೆ ನಾನೇ ನಿನ್ನ ಕೈ ಹಿಡಿದು ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿನ್ನ ಪತಿಯಾಗಲುವ ಭೂಪತಿಯ ಗಂಡು. ನಿನ್ನಂತವನ ಜೊತೆ ತಾಳಿ ಕಟ್ಟಿಸಿಕೊಳ್ಳಲು ನಾನೇನು ಮೂರ್ಖಳಲ್ಲ. ಬಂದ ಕಾರಣ ಹೇಳು. ಬಂದ ಕಾರಣ ರೇಣುಕಾ, ಹಿಂದೆ ಕೈ ತಪ್ಪಿ ಹೋದ ಹಣ್ಣಿನ ರುಚಿ ಈಗಲಾದರೂ ನೋಡಬೇಕೆಂದು ಹಂಬಲಿಸಿ ಹರಿಸಿ ಬಂದಿರುವನು ಈ ಪಾಟಿ. ಅಂದ್ರೆ ನಿನ್ನ ಮಾತಿನ ಅರ್ಥ? ರೇಣುಕಾ, ನಿನ್ನ ಹೊತ್ತೊಯ್ದು ನನ್ನ ಕಾಮದ ಆಸೆ ಆಕಾಂಕ್ಷವನ್ನು ತೀರಿಸಿಕೊಳ್ಳುವುದೇ ಈ ಪಾಟಿ ನನ್ನ ಛಲವಾಗಿದೆ. ಬೇಗ ಬಾ, ನನ್ನ ಪ್ರೇಯಸಿಯಾಗಿ ಬಾ. ಏ ಪಾಟೀಲ, ದೂರ ಸರಿದು ಮಾತನಾಡು. ನನ್ನ ಮೈ ಮುಟ್ಟಲು ಮುಂದಡಿ ಇಟ್ಟದ್ದೇ ಆದ್ರೆ ಈ ದೇವಸ್ಥಾನದಲ್ಲಿ ನಾನು ಚಂಡಿ ಚಾಮುಂಡಿ ಆಗಬೇಕಾಗತ್ತೆ. ಎಚ್ಚರ! ಚಂಡಿ ಚಾಮುಂಡಿ ನಿನ್ನಂತ 100 ಹರೆಯದ ಬಾಲೆಯರನ್ನು ನಿನ್ನಂತ 100 ಹರೆಯದ ಬಾಲೆಯರ ಶೀಲ ಚರಂಡಿಯಾಗಿದೆ ಈ ಪಾಟೀಲನ ಕೈಯಲ್ಲಿ. ರೇಣುಕಾ, ವಿನಃ ಕಾರಣವಾಗಿ ವ್ಯರ್ಥ ಕಾಲ ಕಳೆಯಬೇಡ. ಬಂದು ಅಪ್ಪಿಸು ನನ್ನನ್ನು. ಬಾ ರೇಣುಕಾ, ಬಾ. ಪಾಟೀಲ, ನೀನಿನ್ನೊಂದೇ ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನು ಮುಟ್ಟಲು ಬಂದದ್ದೇ ಆದ್ರೆ ನಮ್ಮಣ್ಣನಿಗೆ ಹೇಳಿ ನಿನ್ನ ಮನೆಯಿಂದಾನೇ ಹೊರ ತಳ್ಳಿಸಬೇಕಾಗತ್ತೆ. ಓಕೆ? ನನ್ನನ್ನು ನಿನ್ನ ಮನೆಯಿಂದ ಹೊರ ತಳ್ಳುವಷ್ಟು ಪುಂಡನಿರುವನೇ ಆ ನಿನ್ನ ದೇಸಾಯಿ ಗೌಡ. ಸತ್ಯವಂತನ ಮನೆಯನ್ನೇ ಮಸನೆ ಮಾಡಿದ ಅವನಿಯಂತ ಶೂರ ನಿಮ್ಮಣ್ಣ. ಅಷ್ಟೇ ಅಲ್ಲ, ಬಡ ಹೆಣ್ಣು ಮಕ್ಕಳ ಶೀಲಗೆಡಿಸಿ ಹಣದ ಆಸೆಯನ್ನು ಶೀಲಗೆಡಿಸಿ ಅವನಿಯಂತ ಶೂರ ನಿಮ್ಮಣ್ಣ. ಅಷ್ಟೇ ಅಲ್ಲ, ಚಿಕ್ಕಂದಿನಿಂದಲೇ ನನ್ನ ತಂದೆ ತಾಯಿಗಳನ್ನು ಕೊಂದು ನನ್ನ ಸರ್ವ ಆಸ್ತಿಯಲ್ಲಿ ಮೆರೆಯುತ್ತಿರುವ ಅವನ್ಯಾವ ಗಂಡು ಸಾ ನಿಮ್ಮಣ್ಣ. ನೋಡು ಪಾಟೀಲ, ನೀನು ಹೇಳಿದ್ದೆಲ್ಲ ನಿಜವೆಂದು ನಂಬಿ ನಿನ್ನ ಬಲೆಗೆ ಬೀಳುವ ಹೆಣ್ಣು ನಾನಲ್ಲ. ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನ ಇಲ್ಲೇ ಜೀವಂತ ಶವ ಮಾಡಿಸಬಲ್ಲೆ.
ಜೀವಂತ ಶವ ಅದು ಈ ಪಾಟೀಲನನ್ನು ನೀನು ನನ್ನನ್ನು ಜೀವಂತ ಶಿವ ಮಾಡೋದ್ರೊಳಗಾಗಿ ನಿನ್ನ ಶೀಲ ಸಮಾಧಿ ಬಾರೇ ಬಾ. ಪಾಟೀಲ್ ಕೈ ಬಿಡು ಮೊದಲು ರೇಣುಕಾ. ನನ್ನ ಈ ಕಾರ್ಯದಲ್ಲಿ ಅಡ್ಡಿಯಾಗಿ ಬಂದ ನೀನ್ಯಾವಲೇ ಬಡಬಿಕಾರಿ. ನಿಮ್ಮಂಥವರಿಗೆ ಕಾಳಿಂಗ ಸರ್ಪ, ಬಯಸಿದವರಿಗೆ ಬಹದ್ದೂರ್, ಬೇಡವಾದವರಿಗೆ ಸರ್ವರೂಪದ ಸಂಪತ್. ಲೇ ಸಂಪತ್, ನಿನ್ನನ್ನು ಮುಂದಿನ ಪ್ರವೇಶದಲ್ಲಿ ನೋಡಿಕೊಳ್ಳುತ್ತೇನೆ ಮಗನ. ಈಗ ನನಗೀಗ ಟೈಮ್ ಇಲ್ಲ, ಬರ್ತೀನಿ ಮಗನ, ಬರ್ತೀನಿ. ಹೋಗಲೇ ಹೋಗು, ಅಂತವ್ರು ನಾನೇ ನೋಡಿಕೊಳ್ಳಲು ಸಾಧ್ಯವಿಲ್ಲ. ಸಂಪತ್, ತುಂಬಾ ಥ್ಯಾಂಕ್ಸ್. ನಾನು ಬಂದು ಬಹಳ ಹೊತ್ತಾಯ್ತು. ನಾನು ಮನೆಯಲ್ಲಿ ಅಣ್ಣ ದಾರಿ ಕಾಯ್ತಿರ್ತಾರೆ. ನಾನಿಲ್ಲಿ ಬರ್ತೀನಿ. ಮೇಡಮ್ ನಿಂತಿ, ಯಾಕೆ? ನಾನು ಇವನೊಂದು ಮಾತು ಕೇಳಬೇಕಾಗಿದೆ. ಅದೇನಂತ ಬೇಗ ಕೇಳಿ, ನನಗೆ ಟೈಮ್ ಆಗಿದೆ, ಮನೆಗೆ ಹೋಗ್ಬೇಕು. ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತಿದ್ದೆ. ಸಂಪತ್, ನೀನು ನನ್ನ ಮಾನ ಕಾಪಾಡಿದೀಯಾ ಅಂದ ಮಾತ್ರಕ್ಕೆ ನನ್ನ ಸುಮ್ಮನೆ ಬಿಡ್ತಾ ಇದ್ದೆ. ಇದೇ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ರೆ ಅವರ ಗತಿನೇ ಬೇರೆ ಆಗ್ತಾ ಇತ್ತು. ಮೇಡಮ್, ನಿಮ್ಮನ್ನು ಪಡೆಯೋದಕ್ಕೆ ನಿಮ್ಮಣ್ಣವರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೇನೆ. ಏನು ಹೆಲ್ಪ್ ಮಾಡಿರುವೆ? ನಿಮ್ಮಣ್ಣನವರು ಹೇಳಿದಂತೆ ನನ್ನ ಹಿರಿಯನ ಸತ್ಯವನ್ನು ತರದಲ್ಲಿ ನನ್ನ ಕಿರಿಯನ್ನ ನನ್ನ ಅತ್ತಿಗೆ ನಡುವೆ ಸಂಶಯದ ಬೀಜ ಬಿತ್ತಿ ನಾನು ನನ್ನ ಜಮದಗ್ನಿಯನ್ನು ಮನೆಯಿಂದ ಹೊರತಳಿಸಿದ್ದೇನೆ. ಬಹಳ ಗಣಂದಾರಿ ಕೆಲಸ ಮಾಡಿದೀಯಾ ಸಂಪತ್. ನಮ್ಮಣ್ಣನ ಮಾತು ಕೇಳಿ ನಿಮ್ಮ ರಕ್ತ ಸಂಬಂಧವನ್ನೇ ಲೆಕ್ಕಿಸದೆ ಅವರಿಗೆ ಅನ್ಯಾಯ ಮಾಡಿದೆ. ನಾಳೆ ನನ್ನನ್ನ ಪ್ರೀತಿಸಿ ಮದುವೆಯಾಗಿ ಬೇರೊಬ್ಬನನ್ನ ತಂದು ನನ್ನ ಪಕ್ಕದಲ್ಲಿ ಮಲಗಿಸೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಏನು ಮಾತಾಡುತ್ತೀರಿ ಮೇಡಮ್ ನೀವು? ನೋಡು ಸಂಪತ್, ಕೊನೆಯದಾಗಿ ನನ್ನ ನಿರ್ಧಾರ ತಿಳಿಸ್ತೀನಿ. ನಾನು ಸತ್ರು ನಿನ್ನ ಮದುವೆ ಆಗೋದಿಲ್ಲ. ಯಾಕಂದ್ರೆ ನಾನು ಜಮದಗ್ನಿಯನ್ನ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಈ ಜನ್ಮದಲ್ಲಿ ನನ್ನ ಮದುವೆ ಅಂತ ಆಗೋದಾದ್ರೆ ಅದು ಆ ಜಮದಗ್ನಿಯಲ್ಲಿ. ಗುಡ್ ಬೈ. ಅಯ್ಯೋ ದೇವರೇ, ನಾನೆಂತೂ ತಪ್ಪು ಮಾಡಿದಿ. ಇವಳು ನನ್ನನ್ನು ಜಮದಗ್ನಿಯ ಪ್ರೇಯಿಸಿ ಇವಳನ್ನು ಪಡೆಯಬೇಕೆ ಹಂಬಲದಿಂದ ಆ ದೇಸಾಯಿಗೌಡನ ಮಾತು ಕೇಳಿ ನನ್ನ ಅತ್ತಿಗೆರಿಗೆ ಮಾಡಬಾರದೆ ಅನ್ಯಾಯ ಮಾಡಿದಿ. ಈಗಲೇ ಹೋಗಿ ನನ್ನ ಅತ್ತಿಗೆರು ಎಲ್ಲಿದ್ದಾರೆಂದು ಹುಡುಕಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಅವಾಗಲೇ ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ. ಗೌಡ್ರಿ, ಆ ಸತ್ಯವಂತನ ಕರ್ಕೊಂಬಂದೇನ್ರಿ, ಸತ್ಯವಂತನ ಕರ್ಕೊಂಬಂದೇನಿ. ನಮಸ್ಕಾರ ಮಾಡ್ತೀನಿ ಗೌಡ್ರಿಗೆ. ಬರಬೇಕು ಬರಬೇಕು, ಜಮದಗ್ನಿ ಅಣ್ಣನಾದ ಸತ್ಯವಂತ ಬರಲೇಬೇಕು. ಗೌಡ್ರಿ, ಈಗ ನನ್ನ ಕರೆಸಿದ ಕಾರಣ ನಿನ್ನೊಂದಿಗೆ ನೆಂಟಸ್ತಿಕೆ ಬೆಳೆಸಬೇಕೆಂದು ನಿನ್ನನ್ನು ಕರೆಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಗೌಡ್ರಿ? ಮತ್ತೇನಲೇ ಹರಾಮ್ ಕೋರ್ ನನ್ನ ಮಗನೇ, ಇಸಿದುಕೊಂಡ ಸಾಲವನ್ನು ಮರಳಿ ಕೊಡಬೇಕೆನ್ನೋ ಪರಿಜ್ಞಾನವಿಲ್ಲವನು ಮಗನ. ಈಗ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಗೌಡ್ರಿ. ಇನ್ನೆರಡು ವಾರ ತಡೆದುಕೊಳ್ಳಿ, ಹೇಗಾದ್ರೂ ಮಾಡಿ ನಿಮ್ಮ ಹಣ ಮುಟ್ಟಿಸ್ತೀನಿ. ಇನ್ನೆರಡು ವಾರ ತಡೆದುಕೊಳ್ಳಲು ಆಗುವುದಿಲ್ಲ ಸತ್ಯವಂತ. ನನಗೆ ಹಿಂದೆ ಇವಾಗಲೇ ಹಣ ಬೇಕು. ಗೌಡ್ರಿ, ಹಿಂದೆ ಈಗಲೇ ಹಣ ಕೊಡಿ ಅಂದ ಎಲ್ಲಿಂದ ಕೊಡ್ಲಿ ಗೌಡ್ರಿ? ಇಷ್ಟು ದಿನ ತಡೆದು ಪುಣ್ಯ ಕಟ್ಟಿಕೊಂಡಿದ್ದೀರಿ. ಇನ್ನೆರಡು ವಾರ ತಡೆದುಕೊಳ್ಳಿ, ನಿಮ್ಮ ಹಣ ಹೇಗಾದ್ರೂ ಮುಟ್ಟಿಸ್ತೀನಿ. ಇಲ್ಲೇ ತಮ್ಮ ಸತ್ಯವಂತ, ಹಣ ಎಸ್ಕೊಳಗ್ರಿ ಅಂತ ಚಂದ ಮಾತು ಹೇಳ್ತೀರಿ, ವಾಪಸ್ ಕೊಡೋದ್ರ ಮಾರಿ ಸರಿಯಾಗಿ ಕಳ್ತಿರಲ್ಲ ತಮ್ಮ, ಮಾರಿಯ ಸರಿಯಾಗಿ ಕಳ್ತಿರಲ್ಲ.
ಈಗ ಅಸಲಾಗದಿದ್ರು ಬಡ್ಡಿ ಅಂದ್ರೆ ಕೊಟ್ಟು ಹೋಗ್ತಮ್ಮ, ಬಡ್ಡಿ ಅಂದ್ರೆ ಕೊಟ್ಟು ಹೋಗು. ಗೌಡ್ರಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಇನ್ನೆರಡು ವಾರ ತಡೆದು ಪುಣ್ಯ ಕಟ್ಟಿಕೊಳ್ಳಿ. ಲೇ ಮಗನ ಸತ್ಯವಂತ, ನಿನ್ನ ಪಾಪ ಪುಣ್ಯದ ಲೆಕ್ಕ ನನಗೆ ಬೇಕಾಗಿಲ್ಲ. ಹಿಂದಿನ ಸಾಲಕ್ಕಾಗಿ ನಿನ್ನ ಹೊಲವನ್ನು ಬರೆದುಕೊಟ್ಟ ಹಾಗೆ ಹಿಂದಿನ ಸಾಲಕ್ಕಾಗಿ ನಿನ್ನ ಮನೆಯನ್ನು ಬರೆದುಕೊಡು, ಆವಾಗ ನಿನ್ನನ್ನು ಬಿಡುತ್ತೇನೆ. ಗೌಡ್ರಿ ಹಾಗೆ ಮಾಡಬೇಡಿ. ಇದ್ದೊಂದು ಮನೆಯನ್ನು ನಿಮಗೆ ಅಂತ ಬರೆದು ಕೊಟ್ರಿ, ನಾನೇ ಅಂತ ಬದುಕಲಿ ಗೌಡ್ರಿ. ಸ್ವಲ್ಪ ಈ ಬಡ ರೈತನ ಮೇಲೆ ದಯ ತೋರಿ ಗೌಡ್ರಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿ. ಸರಿ ಆಚೆ ಬಡವ. ಈ ದೇಸಾಯಿ ಗೌಡನೆಂದರೆ ಅಡಿಯಿಂದ ಮುಡಿವರೆಗೆ, ಮುಡಿಯಿಂದ ಅಡಿವರೆಗೆ ಗಡಗಡನೆ ಹೆದರಿ ಬಾಯಿ ಬಿಡುತ್ತಿರುವಾಗ ಹಣ ಇಲ್ಲವೆಂದು ಹೇಳುವೇನೋ ಕತ್ತೆ. ಹೊಡೆಯಿರಿ ಗೌಡ್ರಿ, ಹೊಡೆಯಿರಿ. ನಿಮ್ಮ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡಿ. ನೀವೀಗ ನನ್ನನ್ನು ಎಷ್ಟು ಹೊಡೆದರು ಬಡಿದರು, ಈಗ ನನ್ನ ಹತ್ತಿರ ಹಣ ಇಲ್ಲ, ನನಗೆ ಹಣ ಕೊಡಲು ಸಾಧ್ಯವಿಲ್ಲ ಗೌಡ್ರೇ, ಸಾಧ್ಯವಿಲ್ಲ. ಹಣ ಕೊಡಲು ಸಾಧ್ಯವಿಲ್ಲ ಎಂದು ಗುಂಡನಂತೆ ಎದೆ ವಿಪ್ಪಿಸಿ ಹೇಳುವೇನೋ ಹರಾಮ್ ಕೋರ್ ನನ್ನ ಮಗನೇ. ಸತ್ಯವಂತ, ಸುಮ್ಮನೆ ನಮ್ಗೆ ಗೌಡ್ರ ಹಣ ಕೊಟ್ಟ ನೀನು ಮೈ ಉಳಿಸ್ಕೋ. ಗೌಡ್ರಿ, ಈ ಮಗನ 4 ವಾದ ಹಣ ವಸೂಲಿ ಮಾಡ್ಕೋರಿ. ನೀವು ಹೊಲಕ್ಕೆ ಹೋಗಿನ ಶೇಂಗಾ ಮಾರ್ಕೊಂಬರ್ದು, ಶೇಂಗಾ ಮಾರ್ಕೊಂಬರ್ತಾನೆ. ಲೇ ಮಗನ ಸತ್ಯವಂತ, ಮರ್ಯಾದೆಯಿಂದ ಹಣ ಕೊಟ್ಟು ನಿನ್ನ ಪ್ರಾಣವನ್ನು ಉಳಿಸಿಕೊಂಡು ಹೋಗ್ತೀಯೋ ಇಲ್ಲ ನಾನು ಕೊಡುವ ಈ ಚಾಟಿ ಏಟಿನಿಂದ ನರಳಿ ನರಳಿ ಸಾಯ್ತೀಯೋ ಮಗನೇ. Samir Barkamule. ದಬ್ಬಾಳಿಕೆಯನ್ನು ಯಾರ್ಲೇ ಹರಾಮ್ ಕೋರ್ ನೀನು? ರಾಮ. ಯಾವ ರಾಮ? ಪರಶುರಾಮ. ಲೇ ಪರಶುರಾಮ, ನಿನ್ನಂತೆ ರಾಮ ಪರಶುರಾಮರು ಯಾರು ಬದುಕಿ ಉಳಿದಿಲ್ಲ ಈ ದೇಸಾಯಿ ಗೌಡನ ಕೈಯಲ್ಲಿ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ ಬಿಡು. ಹೊರಟು ಹೋಗಲು ಬಂದಿಲ್ಲ ದೇಸಾಯಿ ಗೌಡ, ಅಸಹಾಯಕ ಸ್ಥಿತಿಯಲ್ಲಿರುವವರನ್ನು ಕಾಪಾಡಲಿಕ್ಕೆ ಬಂದಿದ್ದೇನೆ. ಏ ಪರಶುರಾಮ, ಇವನನ್ನು ಕಾಪಾಡಲು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ ಮಗನ. ಏ ಗೌಡ, ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು, ಇಲ್ಲವಾದರೆ ನಿನ್ನ ನಾಲಿಗೆಯನ್ನು ತುಂಡು ತುಂಡೆ ಕತ್ತರಿಸಿ ಹಾಕುತ್ತೇನೆ, ಎಚ್ಚರ. ಲೇ ನನಗೆ ಎಚ್ಚರ ಹೇಳುವ ಕುತ್ತೆ, ನಾನು ಯಾರು ಅಂತ ನಿನಗೆ ಗೊತ್ತಿದ್ದರೆ ನೀನು ಈ ತರ ನನಗೆ ಮಾತನಾಡುತ್ತಿದ್ದಿದ್ದಿಲ್ಲ. ನೀನ್ ಯಾರೆಂದೇ ಗೊತ್ತಿದ್ದೇ ನಿನ್ನ ಜೊತೆ ಸಮರಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ ದೇಸಾಯಿ ಗೌಡ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇನ್ನೊಂದು ಸಾರಿ ನಿನ್ನಲ್ಲಿ ಗಂಡೆಂಬ ತಾಕತ್ತಿದ್ದರೆ ಅವರನ್ನು ಹೊಡೆದು ನೋಡು, ಆಗ ತಿಳಿಯುತ್ತದೆ ಈ ಪರಶುರಾಮನ ಕೆಪಾಸಿಟಿ. ಲೇ ಪರಶುರಾಮ, ಇವನನ್ನು ಕಾಪಾಡಲು ಇವನೇನು ನಿನ್ನ ಅಣ್ಣನ ಬಂಧುನ ಬಳಗನ? ಅಣ್ಣ
ಅಕ್ಕ ತಮ್ಮ ಅಂದರೆ ತಿಳ್ಕೋ, ಬಂದು ಅಂತ ತಿಳಿದುಕೋ. ತೆಗೆದುಕೊಳ್ಳಿ ಯಜಮಾನರೇ ಚಾಟಿಯನ್ನು. ನಿಮಗೆ ಯಾವ ರೀತಿ ಹೊಡೆದನು ಅದೇ ರೀತಿ ಹೊಡೆದು ನಿಮ್ಮ ಮೇಲೆ ಸೇಡನ್ನು ತೀರಿಸಿಕೊಳ್ಳಿ. ತೆಗೆದುಕೊಳ್ಳಿ ಚಾಟಿಯನ್ನು. ಬೇಡಪ್ಪ ಬೇಡ, ಅವನಂತೆ ನಾವು ಹೊಡೆದರೆ ಆ ದೇವರು ಮೆಚ್ಚೋಣೆ. ಆ ದೇವರೇ ಅವನಿಗೆ ಬುದ್ಧಿ ಕಲಿಸಲಿ. ಭಯಗೊಂಡೇನೋ ದೇಸಾಯಿ ಗೌಡ, ಇದೇ ಕಣೋ ಶ್ರೀಮಂತರಿಗೆ ಬಡವರಿಗೆ ಇರುವ ವ್ಯತ್ಯಾಸ. ಇನ್ನು ಮುಂದೆ ಇವರು ತಂಟೆಗೆ ನೀನು ಬಂದಿದ್ದೆ ನಿಜವಾದರೆ ನಿನ್ನ ರುಂಡವನ್ನು ಮುಂದಿನದಿಂದ ಬೇರ್ಪಡಿಸಿ ಬಿಡುತ್ತೀನಿ. ಬನ್ನಿ ಯಜಮಾನ್ರೆ, ಹೋಗೋಣ. ಲೇ ಪರಶುರಾಮ, ಇವನನ್ನು ಕರೆದುಕೊಂಡು ಹೋದರೆ ಇವನು ಕೊಡಬೇಕಾದ ಸಾಲವನ್ನು ನೀನು ಕೊಡ್ತೀಯೋ ಇಲ್ಲ ನಿಮ್ಮಪ್ಪ ಕೊಡ್ತಾನೋ ಮಗನೇ? ಮುಂದೆ ಮಾತನಾಡಬೇಡ, ತೆಗೆದುಕೊ ನಿನ್ನ ಹಣವನ್ನು. ಈ ಪರಶುರಾಮ ಯಾರಿರಬಹುದು? ಕಣ್ಣು ಕೋಲಿಮಿಂಚು, ಮಾತು ಮತ್ಸರ, ದೇಹ ಒಂಟಿ ಸಲಗ. ಇದನ್ನೆಲ್ಲ ನೋಡಿದರೆ ಇವನು ಯಾರೋ ಸೂರ್ಯರ ವಂಶದ ಹುಟ್ಟಿದ ಗಂಡುಗಲಿನೇ ಇರಬಹುದು. ಇವನ್ ಯಾರಿದ್ದರೆ ನನಗೇನು? ನನಗೆ ನನ್ನ ಹಣ ಬಂತಲ್ಲ ಅಷ್ಟೇ ಸಾಕು. ಲೇ ಪರಶುರಾಮ, ಲೇ ಮಗನೇ ಸತ್ಯವಂತ, ಬರ್ತೀನಿ ಲೇ ಮಕ್ಕಳ್ಯ, ಮತ್ತೆ ಮತ್ತೆ ಬರ್ತೀನಿ. ನೆನಪು ಕಿಟ್ಟುವಲ್ರೇ ಮಕ್ಕಳ್ಯ, ಈ ದೇಸಾಯಿ ಗೌಡನ ಹೆಸರನ್ನು. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸಗಸು, ಕಂತಂಬ ನೂರಾರು ಕನಸು, ಸುತ್ತ ಮನಸ್ಸು ನನ್ನನ್ನು ಪೊಲೀಸು.